ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಬಾಂಗ್ಲಾ ಗಡಿ ಬಗ್ಗೆ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಈಗ ಬಾಂಗ್ಲಾ ಗಡಿ ಬಗ್ಗೆ ಪಾಕಿಸ್ತಾನದ ISI ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಈಗ ಬಾಂಗ್ಲಾವನ್ನ ಭಾರತದ ವಿರುದ್ಧ ಎತ್ತಿಕಟ್ಟೋಕೆ ಕೆಲಸ ಶುರು ಮಾಡಿದೆ. ಬಾಂಗ್ಲಾ ಗಡಿ ಮೂಲಕ ಉಗ್ರ ಚಟುವಟಿಕೆಯನ್ನು ಹೆಚ್ಚಿಸಿ ಭಾರತವನ್ನು ಆ ಕಡೆಯಿಂದಲೂ ಅಸ್ಥಿರಗೊಳಿಸೋಕೆ ತನ್ನ ಎಂದಿನ ಹೇಡಿ ಅಸ್ತ್ರ ಉಗ್ರ ಕೃತ್ಯಗಳನ್ನು, ಉಗ್ರ ಚಟುವಟಿಕೆಗಳನ್ನು ಬಳಸೋಕೆ ಮುಂದಾಗಿದ್ದಾರೆ ಪಾಕಿಸ್ತಾನದವರು ಅಂತ ಗುಪ್ತಚರ ಮೂಲಗಳೇ ಕಳವಳ ವ್ಯಕ್ತಪಡಿಸಿವೆ. ಬಾಂಗ್ಲಾದಲ್ಲಿ ಭಾರತದ ಫ್ರೆಂಡ್ ಶೇಖ್ ಹಸೀನಾರ ಸರ್ಕಾರವನ್ನು ಬೀಳಿಸಿದ ನಂತರ ಅಲ್ಲಿ ಮಧ್ಯಂತರ ಸರ್ಕಾರ, ಮತಾಂಧರ ಬೆಂಬಲದೊಂದಿಗೆ ಬಂದಿರೋ ಮಧ್ಯಂತರ ಸರ್ಕಾರ ಬರ್ತಾ ಇದ್ದ ಹಾಗೆ ಬಾಂಗ್ಲಾದೇಶಿಯರು ಭಾರತದ ಒಳಗಡೆ ಅಕ್ರಮವಾಗಿ ನುಸುಳ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ಆ ಜಾಲವನ್ನು ಬಳಸಿಕೊಳ್ಳೋಕೆ ISI ಈಗ ಮುಂದಾಗಿದೆ. ಜೊತೆಗೆ 2017ರಲ್ಲಿ ಮಯನ್ಮಾರ್ನಲ್ಲಿ ಸೇನಾ ದಂಗೆ ಆದಾಗ 9.5 ಲಕ್ಷ ರೋಹಿಂಗ್ಯಾ ನಿರಾಶ್ರಿತರು ಬಾಂಗ್ಲಾಗೆ ಬಂದಿದ್ರು. ಸದ್ಯ ಅವರೆಲ್ಲ ಕಾಕ್ಸ್ ಬಜಾರ್ ಜಿಲ್ಲೆಯ ಉಖ್ಯಾ ಮತ್ತು ಟೆಕ್ನಾಫ್ ಪ್ರದೇಶಗಳಲ್ಲಿ ಆಶ್ರಯ ಪಡಿತಾ ಇದ್ದಾರೆ. ಇದೇ ಏರಿಯಾವನ್ನು ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಹಾಗೂ ಇನ್ನಿತರ ಅಪರಾಧಗಳಿಗಾಗಿ ಯೂಸ್ ಮಾಡಲಾಗ್ತಿದೆ. ಇದರ ಮೇಲೇನೆ ISI ಹೆಚ್ಚು ಫೋಕಸ್ ಮಾಡ್ತಾ ಇದೆ ಅಂತ ಗುಪ್ತಚರ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಕಾಕ್ಸ್ ಬಜಾರ್ ಸಿಟಿಯಿಂದ 20 ಕಿಲೋಮೀಟರ್ ದೂರದಲ್ಲಿ ನೈಖೋಂಗ್ ಚಾರಿ ಅನ್ನೋ ಕಡೆ ಅನ್ಸುರುಲ್ಲಾ ಬಾಂಗ್ಲಾ ಟೀಮ್ ಅನ್ನೋ ಉಗ್ರಪಡೆ ಮತ್ತು ಹಿಜಬುಲ್ ತಾಹೀರ್ ಅನ್ನೋ ಮೂಲಭೂತವಾದಿ ಧಾರ್ಮಿಕ ಸಂಘಟನೆಗಳಿಗೆ ಮಿಲಿಟರಿ ಟ್ರೈನಿಂಗ್ ಅನ್ನು ಕೊಡಲಾಗ್ತಿದೆ. ಇದರಲ್ಲಿ ರೋಹಿಂಗ್ಯಾಗಳನ್ನು ಕೂಡ ಸೇರಿಸಿಕೊಂಡು ಅವರನ್ನ ಭಾರತಕ್ಕೆ ದೂಡೋ ಪ್ಲಾನ್ ನಡೀತಾ ಇದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ತ್ರಿಪುರಾ, ಮಿಜೋರಾಂ ಹೀಗೆ ಭಾರತದ ಈಶಾನ್ಯ ರಾಜ್ಯಗಳಿಗೆ ಒಳನುಸುಳಿಸುವ ಉದ್ದೇಶ ಇದೆ ಅಂತ ಗುಪ್ತಚರ ಮೂಲಗಳು ಹೇಳಿವೆ. ಅಲ್ಲದೆ ABTಯ ಹಿರಿಯ ಲೀಡರ್ ಒಬ್ಬ 2024ರ ನವೆಂಬರ್ನಲ್ಲಿ ಭಾರತಕ್ಕೆ ಬಂದಿದ್ದ. ದಿಲ್ಲಿ ಸೇರಿದಂತೆ ಹಲವು ಕಡೆ ಇಸ್ಲಾಮಿಕ್ ಇನ್ಸ್ಟಿಟ್ಯೂಷನ್ಗಳಿಗೆ ಭೇಟಿ ಕೊಟ್ಟಿದ್ದ ಅಂತ ಕೂಡ ಗೊತ್ತಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೆಲ ದಿನಗಳ ಹಿಂದಷ್ಟೇ ಕಲ್ಕತ್ತಾಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಬಾಂಗ್ಲಾದಲ್ಲಿ ಪಾಕ್ನ ISI ತನ್ನ ಚಟುವಟಿಕೆಗಳನ್ನು ನಡೆಸ್ತಾ ಇದೆ ಅನ್ನೋ ವಿಚಾರವಾಗಿ ತಮ್ಮ ಗುಪ್ತಚರ ಇಲಾಖೆ ಅಧಿಕಾರಿಗಳೊಂದಿಗೆ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ರು. ಬಾಂಗ್ಲಾ ಗಡಿಯಲ್ಲಿನ ಚಟುವಟಿಕೆಗಳ ಬಗ್ಗೆ ಪರಿಶೀಲಿಸಿದ್ರು. ಅದರ ಬೆನ್ನಲ್ಲೇ ಈ ವಿಚಾರ ಈಗ ಹೊರಬಿದ್ದಿದೆ. ಮತ್ತೊಂದು ಕಡೆ ಪಾಕ್ ಗಡಿಯಲ್ಲಿ BSF ಸೈನಿಕರು 2 ಟರ್ಕಿ ನಿರ್ಮಿತ ಬಂದೂಕುಗಳು, ಮ್ಯಾಗಝೀನ್ಗಳು ಹಾಗೂ 2 ಚೀನಾ ನಿರ್ಮಿತ ಡ್ರೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪಂಜಾಬ್ನ ಅಮೃತ್ಸರ್ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುವ ವೇಳೆ ಈ ವಸ್ತುಗಳು ಪತ್ತೆಯಾಗಿವೆ. ಇನ್ನು ಸುದೀರ್ಘವಾಗಿ 45 ದಿನಗಳ ಕಾಲ ನಡೆದ ಕುಂಭಮೇಳಕ್ಕೆ ಸಂಪೂರ್ಣ ತೆರೆ ಬಿದ್ದಿದೆ. ಜನವರಿ 13ನೇ ತಾರೀಕಿನಿಂದ ಫೆಬ್ರವರಿ 26ನೇ ತಾರೀಕಿನವರೆಗೆ ನಡೆದಂಥ ಈ ಬೃಹತ್ ವಿಶ್ವದ ಅತಿದೊಡ್ಡ ಧಾರ್ಮಿಕ ಆಚರಣೆಯಲ್ಲಿ ಒಟ್ಟು 66 ಕೋಟಿಗೂ ಅಧಿಕ ಭಕ್ತಾದಿಗಳು ಪಾಲ್ಗೊಂಡರು. ಇದಕ್ಕೆ PM ಮೋದಿ ಈಗ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕ್ಷಮೆಯಾಚನೆ ಕೂಡ ಮಾಡಿದ್ದಾರೆ. ಏಕತೆಯ ಮಹಾಯಜ್ಞ ಸದ್ಯ ಕೊನೆಯಾಗಿದೆ. ಇಷ್ಟು ದೊಡ್ಡ ಈವೆಂಟ್ ಆಯೋಜಿಸೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ತ್ರಿವೇಣಿ ಸಂಗಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಬಂದಿರೋದು ನೋಡಿ ಇಡೀ ಜಗತ್ತಿಗೆ ಅಚ್ಚರಿಯಾಗಿದೆ. ಯುವ ಜನರು ಕೂಡ ಇದರಲ್ಲಿ ಭಾಗಿಯಾಗಿ ದೊಡ್ಡ ಸಂದೇಶ ರವಾನಿಸಿದ್ದಾರೆ. ನಮ್ಮ ಭಕ್ತಿಯಲ್ಲಿ ಎಲ್ಲಾದರೂ ಕೊರತೆ ಉಂಟಾಗಿದ್ರೆ, ನಮ್ಮ ವ್ಯವಸ್ಥೆಯಲ್ಲಿ ಏನಾದರೂ ಕೂಡ ಕೊರತೆಯಾಗಿದ್ರೆ ಕ್ಷಮಿಸಿಬಿಡಿ ಅಂತ ಗಂಗಾ, ಯಮುನಾ ಹಾಗೂ ಸರಸ್ವತಿ ಮಾತೆಯಲ್ಲಿ ಪ್ರಾರ್ಥಿಸ್ತೀನಿ ಅಂತ PM ಹೇಳಿದ್ದಾರೆ. ಹಾಗೆ ದೇವರಂತಿರೋ ಭಕ್ತಗಣಕ್ಕೆ ನಾವೇನಾದರೂ ಕುಂದುಕೊರತೆ ಉಂಟು ಮಾಡಿದರೆ, ನಿಮಗೆ ವ್ಯವಸ್ಥೆ ಕಲ್ಪಿಸೋದ್ರಲ್ಲಿ ಏನಾದರೂ ಕೂಡ ಲೋಪದೋಷ ಉಂಟಾಗಿದ್ರೆ ಅದಕ್ಕೂ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತೀನಿ ಅಂತ PM ಹೇಳಿದ್ದಾರೆ. ಇನ್ನು ಈ ಕುಂಭಮೇಳ ಮುಕ್ತಾಯಗೊಂಡ ಬೆನ್ನಲ್ಲೇ UP CM ಯೋಗಿ ಆದಿತ್ಯನಾಥ್ ಮತ್ತು ಅವರ ಸಂಪುಟ ಸಚಿವರು ಸೇರಿ ಅರೈಲ್ ಘಾಟ್ ಸಂಗಮದಲ್ಲಿ ಪೂಜೆ ಮಾಡಿದ್ದಾರೆ. ಇನ್ನು ಕುಂಭಮೇಳ ಸ್ಥಳದಲ್ಲಿ ಸ್ವಚ್ಛತಾ ಅಭಿಯಾನ ಶುರುವಾಗಿದೆ. ಸ್ವಚ್ಛತಾ ಕಾರ್ಯಕ್ಕೆ ನಿಯೋಜಿಸಲಾಗಿರೋ ಕಾರ್ಮಿಕರಿಗೆ 10,000 ಹೆಚ್ಚುವರಿ ಬೋನಸ್ ಹಾಗೂ ಹೆಲ್ತ್ ಕೇರ್ ಸಿಬ್ಬಂದಿಗೆ 5 ಲಕ್ಷ ರೂಪಾಯಿಯ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೊಡೋದಾಗಿ ಯೋಗಿ ಅನೌನ್ಸ್ ಮಾಡಿದ್ದಾರೆ.
ರಾಜ್ಯದ ಎಲ್ಲ ಪೌರ ಕಾರ್ಮಿಕರ ಸಂಬಳವನ್ನ 11ರಿಂದ 16,000 ರೂಪಾಯಿಗೆ ಏರಿಕೆ ಕೂಡ ಮಾಡಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಜಂಟಿ ಸಂಸದೀಯ ಸಮಿತಿ ಜೆಪಿಸಿ ತಿದ್ದುಪಡಿಗಳನ್ನು ಏನು ಶಿಫಾರಸು ಮಾಡಿತ್ತು, ಆ ತಿದ್ದುಪಡಿಗಳನ್ನು ಆಧರಿಸಿದ ನೂತನ ವಕ್ಫ್ ತಿದ್ದುಪಡಿ ಮಸೂದೆ 2024 ಕೇಂದ್ರ ಕ್ಯಾಬಿನೆಟ್ ಈಗ ಓಕೆ ಮಾಡಿದೆ. ಜಂಟಿ ಸಂಸದೀಯ ಸಮಿತಿ ಸೂಚಿಸಿದ್ದ 23 ತಿದ್ದುಪಡಿಗಳ ಪೈಕಿ 14 ತಿದ್ದುಪಡಿಗಳಿಗೆ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಈ ತಿದ್ದುಪಡಿಯನ್ನ ಮಾರ್ಚ್ 10ರಿಂದ ಶುರುವಾಗಲಿರೋ ಬಜೆಟ್ ಅಧಿವೇಶನದಲ್ಲಿ ಅಂದ್ರೆ ಸೆಕೆಂಡ್ ಹಾಫ್ನ ಈ ಸೆಷನ್ ನಲ್ಲಿ 2ನೇ ಭಾಗ ನಡೆಯುತ್ತಲ್ಲ, ಆ ಟೈಮ್ನಲ್ಲಿ ಇದನ್ನ ಮಂಡಿಸಲಾಗುತ್ತೆ. ಅಲ್ಲಿ ಪಾಸ್ ಆದ್ರೆ ರಾಷ್ಟ್ರಪತಿಗಳ ಅಂಕಿತಕ್ಕೆ ಹೋಗಿ ಬಳಿಕ ಇದು ಕಾಯ್ದೆಯಾಗುತ್ತೆ. ಈ ಹೊಸ ತಿದ್ದುಪಡಿಯಲ್ಲಿ ವಕ್ಫ್ ಆಸ್ತಿಗಳನ್ನು ನಿರ್ವಹಣೆ ಮಾಡೋ ಬಗ್ಗೆ ಹೇಳಲಾಗುತ್ತೆ. ಈ ಹಿಂದಿನ ಕಾಯ್ದೆಯಲ್ಲಿದ್ದ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋ ಗುರಿಯನ್ನ ಹೊಂದಲಾಗಿದೆ. ಅದರಂತೆ ವಕ್ಫ್ ಸಮಿತಿಯಲ್ಲಿ ಮುಸ್ಲಿಮೇತರ ಸದಸ್ಯರಿಗೆ ಅವಕಾಶ ಕೊಡೋದು, ವಕ್ಫ್ ಆಸ್ತಿಯನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ಮ್ಯಾನೇಜ್ ಮಾಡೋದು, ವಕ್ಫ್ ನ್ಯಾಯಮಂಡಳಿಗಳ ಸದಸ್ಯರನ್ನ 2ರಿಂದ 3ಕ್ಕೆ ಹೆಚ್ಚಿಸೋದು, ಇಂಥ ಅಂಶಗಳಿದಾವೆ. ಭಾರತದಲ್ಲಿ H5N1 ಹಕ್ಕಿ ಜ್ವರದ ಮೊದಲ ಕೇಸ್ ಪತ್ತೆಯಾಗಿದೆ. ಮಧ್ಯಪ್ರದೇಶದ ಚಿಂದ್ವಾಡ ಜಿಲ್ಲೆಯಲ್ಲಿರೋ ಬೆಕ್ಕುಗಳಲ್ಲಿ ಕಾಣಿಸಿಕೊಂಡಿದೆ. ಅನೇಕ ಬೆಕ್ಕುಗಳು ಸತ್ತು ಕೂಡ ಹೋಗಿವೆ. ಸಾಮಾನ್ಯವಾಗಿ ಪಕ್ಷಿಗಳಿಗೆ ಬರೋ ಈ ವೈರಸ್ ಪ್ರಾಣಿಯಲ್ಲೂ ಕಾಣಿಸಿಕೊಂಡು ಕಳವಳ ಸೃಷ್ಟಿಸಿದೆ. ಮುಂದೊಂದು ದಿನ ಈ ವೈರಸ್ನಲ್ಲಿ ಬದಲಾವಣೆಯಾಗಿ ಕೋವಿಡ್-19 ತರವೇ ಮನುಷ್ಯರಿಗೂ ಹರಡಿ ಅಪಾಯ ಉಂಟು ಮಾಡೋ ಸಾಧ್ಯತೆ ಇದ್ದೇ ಇರುತ್ತೆ ಅಂತ ಕೇಂದ್ರ ಪಶುಸಂಗೋಪನಾ ಮತ್ತು ಹೈನುಗಾರಿಕೆ ಇಲಾಖೆ ವಿಜ್ಞಾನಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ವೈರಸ್ಗೆ ತುತ್ತಾಗಿರೋ ಬೆಕ್ಕುಗಳಲ್ಲಿ ಒಂದೇ ರೀತಿಯ ರೋಗ ಲಕ್ಷಣ ಕಂಡುಬಂದಿದೆ. ತೀರಾ ಜ್ವರ, ಹಸಿವೆ ಇಲ್ಲದಂತಾಗೋದು, ಆಯಾಸದಂತಹ ಸಿಂಪ್ಟಮ್ಸ್ ಇವೆ. ಈ ಹಕ್ಕಿ ಜ್ವರ ಅಮೆರಿಕ, ಆಸ್ಟ್ರೇಲಿಯಾ, ಕೆನಡಾ, ಕಾಂಬೋಡಿಯಾ ಮತ್ತು ವಿಯೆಟ್ನಾಂನಲ್ಲಿ ರಿಪೋರ್ಟ್ ಆಗಿವೆ. ಕಳೆದ ವರ್ಷ 2024ರಲ್ಲಿ ಒಟ್ಟು 76 ಜನರಲ್ಲೂ ಕೂಡ ಈ ಹಕ್ಕಿ ಜ್ವರದ ಕೇಸ್ಗಳು ಪತ್ತೆಯಾಗಿದ್ವು. ಈ ಪೈಕಿ ಸುಮಾರು 70 ಕೇಸ್ಗಳು ಅಮೆರಿಕದಲ್ಲೇ ಕಂಡುಬಂದಿದ್ವು. ಕಳೆದ ಜನವರಿಯಲ್ಲಿ ಅಮೆರಿಕದಲ್ಲಿ ವ್ಯಕ್ತಿಯೊಬ್ಬರು ಹಕ್ಕಿ ಜ್ವರಕ್ಕೆ ಪ್ರಾಣನೂ ಕಳ್ಕೊಂಡಿದ್ರು. ಈ ವೈರಸ್ ಇದೀಗ ಭಾರತದ ಬೆಕ್ಕುಗಳಿಗೆ ಬಂದಿದೆ. ರಾಜ್ಯದ ಹೋಟೆಲ್, ಉಪಹಾರ ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆದೇಶ ಹೊರಡಿಸಿದ್ದಾರೆ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಇಡ್ಲಿ ಪಾರ್ಸೆಲ್ ಮಾಡುವಾಗ ಪ್ಲಾಸ್ಟಿಕ್ ಹಾಳೆಗಳನ್ನು ಬಳಸಲಾಗ್ತಾ ಇದೆ. ಈ ಇಡ್ಲಿ ಮಾದರಿಗಳನ್ನು ಆಹಾರ ಇಲಾಖೆ ಲ್ಯಾಬ್ಗೆ ಕಳಿಸಿ ಟೆಸ್ಟ್ ಮಾಡಿದಾಗ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದ್ವು. ಇದು ಯಾವ ಕಾರಣಕ್ಕೂ ಕೂಡ ಸೇಫ್ ಅಲ್ಲ ಅಂತ ಗೊತ್ತಾಗಿರೋದ್ರಿಂದ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಅನ್ನೇ ಬ್ಯಾನ್ ಮಾಡಲಾಗಿದೆ ಅಂತ ಗುಂಡೂರಾವ್ ಹೇಳಿದ್ದಾರೆ. ಇಡ್ಲಿ ತಯಾರಿಸುವಾಗ ಕೆಳಗೆ ಶೀಟ್ ತರ ಕೂಡ ಪ್ಲಾಸ್ಟಿಕ್ ಹಾಕ್ತಾ ಇದ್ರಂತೆ. ಕೇಳಿನೇ ಒಂದ್ಸಲಿದ್ದಂಗಾಗೋಯ್ತು. ಪ್ಲಾಸ್ಟಿಕ್ ಶೀಟ್ ಹಾಕೋದು, ಆ ಇಡ್ಲಿ ತಯಾರಿಸಬೇಕಾದ್ರೆ ಹಿಟ್ಟು ಹಾಕಬೇಕಾದ್ರೆ ಕೆಳಗಡೆ ಬಟ್ಟೆ ಎಲ್ಲ ಹಾಕ್ತಾರಲ್ಲ, ಪ್ಲಾಸ್ಟಿಕ್ ಶೀಟ್ಸ್ನ ಕೂಡ ಹಾಕ್ತಾ ಇದ್ರಂತೆ. ಜೊತೆಗೆ ಬಿಸಿ ಬಿಸಿ ಇಡ್ಲಿನ ಪ್ಲಾಸ್ಟಿಕಲ್ಲಿ ಕಟ್ಕೊಡೋ ಟ್ರೆಂಡ್ ಕೂಡ ಇದೆ. ಇದೆಲ್ಲವನ್ನ ಮಂಡ್ಯಲ್ಲಿ ಇಟ್ಕೊಂಡು ಸರ್ಕಾರ ಈ ನಿರ್ಧಾರವನ್ನ ತಗೊಂಡಿದೆ. ಇನ್ನು ಬೆಂಗಳೂರಿನ ಯಲಹಂಕದಲ್ಲಿ ಹೆಚ್ಚು ಕಮ್ಮಿ 12 ಎಕರೆ ಜಮೀನನ್ನ ಕಾಂಗ್ರೆಸ್ನ ಓವರ್ಸೀಸ್ ಚೇರ್ಮನ್ ಸ್ಯಾಮ್ ಪಿತ್ರೋಡಾ ಗುತ್ತಿಗೆ ಮುಗಿದ್ರು ಕೂಡ ಅಕ್ರಮವಾಗಿ ಯೂಸ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿತ್ತಲ್ಲ. ಪಿತ್ರೋಡಾ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಸಂಬಂಧಪಟ್ಟ ಯಾವುದೇ ಭೂಮಿಯ ಮನೆಗಳು ಭಾರತದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಮುಂದಿನ ಮಾರ್ಚ್ ತಿಂಗಳಲ್ಲಿ SSLC ಹಾಗೂ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಗಳು ಇವೆ. ಈ ಹಿನ್ನೆಲೆಯಲ್ಲಿ ಆಯಾ ಊರುಗಳಿಂದ ಪರೀಕ್ಷಾ ಕೇಂದ್ರಗಳಿಗೆ ತೆರಳೋಕೆ ವಿದ್ಯಾರ್ಥಿಗಳಿಗಾಗಿ KSRTC ಉಚಿತ ಬಸ್ಗಳನ್ನು ವ್ಯವಸ್ಥೆ ಮಾಡೋದಾಗಿ ತಿಳಿಸಿದೆ. ವಿದ್ಯಾರ್ಥಿಗಳು ತಮ್ಮ ಹಾಲ್ ಟಿಕೆಟ್ ತೋರಿಸುವ ಮೂಲಕ ಬಸ್ಗಳಲ್ಲಿ ಫ್ರೀಯಾಗಿ ಟ್ರಾವೆಲ್ ಮಾಡಬಹುದು. ಏನೋ ಮಡಿಕೇರಿಯ ಮಲ್ಮಾ ಮತ್ತು ಕಕ್ಕಬ್ಬೆ ಅನ್ನೋ ಪ್ರದೇಶದಲ್ಲಿ ಕಾಡ್ಗಿಚ್ಚು ಹತ್ಕೊಂಡಿದೆ. ಪರಿಣಾಮ 20 ಎಕರೆ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಇನ್ನು ಕರ್ನಾಟಕದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರೋ ನರ್ಸ್ಗಳು ತಮ್ಮ ಬೇಡಿಕೆ ಈಡೇರಿಸುವಂತೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಧರಣಿ ಮಾಡ್ತಾ ಇದ್ದಾರೆ. ಸಂಬಳ ಹೆಚ್ಚಳ, ಸೇವೆ ಕಾಯಂ ಮಾಡಿ ಅಂತೆಲ್ಲ ಒತ್ತಾಯಿಸಿ 9,000 ನರ್ಸಸ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದರಿಂದ ರಾಜ್ಯಾದ್ಯಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸರ್ವಿಸಸ್ ಅಲ್ಲಿ ಏರುಪೇರು ಉಂಟಾಗಿದೆ. ಫೆಬ್ರವರಿ 12ನೇ ತಾರೀಕು ಉಡುಪಿಯಲ್ಲಿ ATM ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದ ಕೇಸ್ನಲ್ಲಿ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಬಂಧಿತರನ್ನ ಮಂಗಳೂರು ಮೂಲದ ಅಬೂಬಕರ್ ಸಿದ್ದಿಕಿ ಮತ್ತು ಮೊಹಮ್ಮದ್ ಯಾಸೀನ್ ಅಂತ ಗುರುತಿಸಲಾಗಿದೆ. ಏನೋ ಶಿಕ್ಷೆಗೊಳಗಾದ ರಾಜಕಾರಣಿಗಳಿಗೆ 6 ವರ್ಷಗಳವರೆಗೆ ಚುನಾವಣೆಗೆ ಸ್ಪರ್ಧಿಸದಂತೆ ಏನು ಬ್ಯಾನ್ ಇದೆ, ಅದನ್ನ ಜೀವನ ಪರ್ಯಂತ ಮಾಡಬೇಕು. ಕೋರ್ಟಲ್ಲಿ ಕನ್ವಿಕ್ಟ್ ಆಯ್ತಾ, ಅಪರಾಧ ಸಾಬೀತಾಗಿ ಶಿಕ್ಷೆ ಆಯ್ತಾ, ಅವರಿಗೆ ಲೈಫ್ ಟೈಮ್ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಕ್ ಬಿಡಬಾರದು, 6 ವರ್ಷ ಮಾತ್ರ ಅಲ್ಲ ಅಂತ ವಕೀಲ ಅಶ್ವಿನಿ ಉಪಾಧ್ಯಾಯ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಅದು ಆಮೇಲೆ ಕೋರ್ಟ್ ಕೇಂದ್ರ ಸರ್ಕಾರ ನೀವೇನು ಹೇಳ್ತೀರಿ ಅಂತ ಕೇಳುತ್ತಲ್ಲ. ಈಗ ಕೇಂದ್ರ ಸರ್ಕಾರ EPILಗೆ ವಿರೋಧ ವ್ಯಕ್ತಪಡಿಸಿದೆ. ಈಗಿರೋ ಕಾನೂನು ಸ್ಟ್ರಾಂಗ್ ಆಗೇ ಇದೆ. ಈ ಕುರಿತು ತಿದ್ದುಪಡಿ ಮಾಡೋ ಅಧಿಕಾರವನ್ನು ಸಂಸತ್ತಿಗೆ ಬಿಡಬೇಕು, ಕೋರ್ಟಲ್ಲಿ ಆಗೋದಲ್ಲ ಇದು ಅಂತ ಸರ್ಕಾರ ಕೋರ್ಟ್ಗೆ ಹೇಳಿದೆ. ಏನೋ ಮಹಾಶಿವರಾತ್ರಿ ಪ್ರಯುಕ್ತ ರಜೆ ಬಳಿಕ ಷೇರುಪೇಟೆ ಪುನಃ ಓಪನ್ ಆಯಿತು. ನೀರಸ ಪ್ರದರ್ಶನ ಮುಂದುವರೆಸಿದೆ. ಫ್ಲಾಟ್ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 10 ಪಾಯಿಂಟ್ ಅಷ್ಟೇ ಜಾಸ್ತಿಯಾಗಿ 74,612, ನಿಫ್ಟಿ 2 ಪಾಯಿಂಟ್ಸ್ ಬಿದ್ದು 22,545. ಹೂಡಿಕೆದಾರರು ಜಾಗರೂಕರಾಗಿ ಹೆಜ್ಜೆ ಇಡ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಟ್ಯಾರಿಫ್ ಘೋಷಣೆಗಳಿಂದ ಹೂಡಿಕೆದಾರರು ಇಕ್ವಿಟಿ ಮೇಲೆ ಇನ್ವೆಸ್ಟ್ ಮಾಡೋಕೆ, ಅದರಲ್ಲೂ ಕೂಡ ಎಮರ್ಜಿಂಗ್ ಮಾರ್ಕೆಟ್ಸ್, ಭಾರತದ ರೀತಿಯ ಎಮರ್ಜಿಂಗ್ ಮಾರ್ಕೆಟ್ಸ್ ಮೇಲೆ ದುಡ್ಡು ಹಾಕೋಕೆ ಹಿಂದೇಟು ಹಾಕ್ತಿದ್ದಾರೆ. ಭಾರಿ ಸೆಲ್ಲಿಂಗ್ ಪ್ರೆಷರ್ ಅನುಭವಿಸಿದೆ.
ಅದರಲ್ಲೂ ಕೂಡ ದೊಡ್ಡ ಡೆವಲಪ್ಮೆಂಟ್ ಇವತ್ತೇನು ಅಂತ ಹೇಳಿದ್ರೆ ಅಲ್ಟ್ರಾಟೆಕ್ನವರು ಈಗ ಕೇಬಲ್ಸ್ ಆ್ಯಂಡ್ ವೈರ್ಸ್ ಆ ಇಂಡಸ್ಟ್ರಿಗೂ ಕೂಡ ಕಾಲಿಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಅದರ ಪರಿಣಾಮ ಕೇಬಲ್ಸ್ ಆ್ಯಂಡ್ ವೈರ್ಸ್ ಸೆಕ್ಟರ್ನಲ್ಲಿ ಕೋಲಾಹಲ ಆಗಿದೆ. ದೊಡ್ಡದೊಂದು ಕಂಪನಿ ಬರ್ತಾ ಇದೆ, ಈ ಇಂಡಸ್ಟ್ರಿಯನ್ನು ಫುಲ್ ಉಲ್ಟಾ ಪಲ್ಟಾ ಮಾಡಿಬಿಡ್ತಾರೆ ಅಂತ ಈಗಿರೋ ಪ್ಲೇಯರ್ಸ್ ಶೇರುಗಳೆಲ್ಲ ಬಿದ್ದು ಹೋದ್ವು. ಪಾಲಿಕ್ಯಾಬ್ ಅಂತೂ 18%ಗೂ ಅಧಿಕ ಕುಸಿತವನ್ನು ಕಾಣ್ತು. ಒಂದು ದಿನದಲ್ಲಿ 18%ಗೂ ಅಧಿಕ ಕುಸಿತ ಪಾಲಿಕ್ಯಾಬ್. ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ಹಾಗೂ ಆಟೋ ಸ್ಟಾಕ್ಸ್ ಪೆಟ್ಟು ತಿಂದಿವೆ. ಅಲ್ಟ್ರಾಟೆಕ್ ಸಿಮೆಂಟ್, ಟ್ರೆಂಟ್, ಟಾಟಾ ಮೋಟಾರ್ಸ್, ಬಜಾಜ್ ಆಟೋ ಮತ್ತು ಹೀರೋ ಮೋಟೋ ಕಾರ್ಪ್ ಲಾಸ್ ಮಾಡಿಕೊಂಡಿವೆ. ಶ್ರೀರಾಮ್ ಫಿನಾನ್ಸ್, ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸಾವ್, ಸನ್ ಫಾರ್ಮಾ ಮತ್ತು ಹಿಂಡಾಲ್ಕೋ ಇಂಡಸ್ಟ್ರೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 87 ರೂಪಾಯಿ 21 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1054 ರೂಪಾಯಿ ಕಮ್ಮಿಯಾಗಿ 85,593 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 969 ರೂಪಾಯಿ ಕಮ್ಮಿಯಾಗಿ 78,400 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 721 ರೂಪಾಯಿ ಕಮ್ಮಿಯಾಗಿ 95,048 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.